ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಶಿವರಾತ್ರಿ ದಿನದ ಬ್ಲಾಗ್ ಆಗಿರುತ್ತೆ. ಸೊ ಅವತ್ತಿನ ದಿನ ಬೇಗನೆ ಎದ್ದು ರೆಡಿಯಾಗಿ ನಾನು ಹೋದೆ ಸೀದಾ ಅಡುಗೆ ಮನೆ ಕಡೆಗೆ. ಯಾಕಂದರೆ ದೇವ್ರ ಮನೆ ಕೆಲಸ ನಮ್ಮಮ್ಮ ನಮ್ಮ ಅಪ್ಪನ ಡಿಪಾರ್ಟ್ಮೆಂಟ್ ಆಗಿತ್ತು ಇವತ್ತು. ಸೊ ಅವ್ರು ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತ ಹೆಸ್ರುಬೇಳೆ ಪಾಯಸ ಮಾಡ್ಕೊತಾ ಇದ್ದೀನಿ. ಹೆಸ್ರುಬೇಳೆ ಎಲ್ಲ ಹುರ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕಿ 2 ವಿಸಿಲ್ ಕೂಗಿಸ್ಕೊಂಡೆ. ಆಮೇಲೆ ಕಾಯಿ ತುರ್ಕೊಳ್ಳೋಣ ಅಂತ ಕಾಯಿ ತುರ್ಕೊತಾ ಇದ್ದೀನಿ. ಅಷ್ಟೊತ್ತಲ್ಲಿ ನಮ್ಮಮ್ಮ ಬಂದುಬಿಟ್ಟು ಬೆಲ್ಲ ಕರ್ಗೋಕ್ಕಿಟ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬೆಲ್ಲ ಎಲ್ಲ ಕರ್ಗೋಕ್ಕಿಟ್ಟಾದಮೇಲೆ ಇನ್ನೇನು ಗಸಗಸೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಿತ್ತು. ಕಾಯಿ ತುರಿದಿದ್ದೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಆಮೇಲೆ ಗಸಗಸೆ ಫ್ರೈ ಮಾಡಿಕೊಂಡು ಅದನ್ನು ಗಸಗಸೆನ ಹುರಿದಾದ್ಮೇಲೆ ಅದನ್ನು ಎತ್ಬಿಟ್ಟು ಕಾಯಿ ತುರಿ ಜೊತೆಗೆ ಹಾಕ್ಕೊಂಡು 1-2 ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ವಿಸಿಲ್ ಹೋಗಿತ್ತು. ವಿಸಿಲ್ ಹೋದ್ಮೇಲೆ ಇನ್ನೇನು ಮಾಮೂಲಿ ಪಾಯಸಕ್ಕೆ ಲಾಸ್ಟ್ ಫೈನಲ್ ಟಚ್ ಕೊಡೋಕ್ಕಂತ ಇಟ್ಕೊಂಡೆ. ಆಮೇಲೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಆಮೇಲೆ ಹೆಸ್ರುಬೇಳೆನ ಸ್ಮ್ಯಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಅದಾದಮೇಲೆ ಇದು ಕಾಯಿ ತುರಿ ಹಾಕಿ ಆಮೇಲೆ ಬೆಲ್ಲದ ಪಾಕ ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಾಡಿದ್ರೆ ಬಿಸಿ ಬಿಸಿ ಹೆಸ್ರುಬೇಳೆ ಪಾಯಸ ಸ್ವೀಟಾಗಿ ರೆಡಿಯಾಗಿ ಹೋಗುತ್ತೆ. ಆಮೇಲೆ ನಮ್ಮತ್ತೆ ಅವಲಕ್ಕಿ ಮಾಡೋಕ್ಕೆ ಮಾಡ್ತೀನಿ ಅಂತ ಅವಲಕ್ಕಿ ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಮಾಡ್ಕೊತಾಯಿದ್ರು. ಆಮೇಲೆ ನಾನು ಇವತ್ತು ನಮ್ಮ ಭೈರವಂಗೆ ಅಭಿಷೇಕ ಅಭಿಷೇಕಕ್ಕೆ ಬೇಕಾಗಿರೋ ಐಟಮ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲ ರೆಡಿ ಆದಮೇಲೆ ಸರಿ ಅಭಿಷೇಕಕ್ಕೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಶಿವನ ನಮಸ್ಕಾರ ಮಾಡಿಬಿಟ್ಟು ಏನೇನು ಬೇಕಂತೆಲ್ಲ ಕೇಳಿಕೊಂಡು ಎಲ್ಲ ಆದಮೇಲೆ ಅಭಿಷೇಕ ಮಾಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ನಮ್ಮ ಮನೆಯಲ್ಲಿ ಭೈರವಂಗೆ ಏನಂತಾರೆ ಪಂಚಾಮೃತ ಅಭಿಷೇಕ ಮಾಡಿದ್ವಿ. ಸೊ ಫಸ್ಟು ಮೊದಲು ನೀರಿಂದ ತೊಳ್ಕೊಂಡು ಶುದ್ಧಿ ಮಾಡಿದ್ಮೇಲೆ ಹಾಲು ಹಾಕೊಂಡ್ಮೇಲೆ ಮೊಸರು ಹಾಕ್ಕೊಂಡು ಆಮೇಲೆ ಇನ್ನೇನು ತುಪ್ಪ ಹಾಕ್ಕೊಂಡ್ಮೇಲೆ ಜೇನುತುಪ್ಪ ಹಾಕ್ಕೊಂಡ್ಮೇಲೆ ಸಕ್ಕರೆ ಹಾಕ್ಕೊಂಡು ಆಮೇಲೆ ಇರುತ್ತಲ್ವ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಆಮೇಲೆ ಬಾಳೆಹಣ್ಣೆಲ್ಲ ಹಾಕಿ ಅಭಿಷೇಕ ಮಾಡಿದ್ವಿ. ಅಭಿಷೇಕ ಮಾಡಿದ್ಮೇಲೆ ಹಾಗೆ ಒಂದು ಸತಿ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಮತ್ತು ಎಲ್ಲರಿಗೂ ವಿಗ್ರಹಗಳನ್ನ ತೊಳ್ಕೊಂಡೆ. ಎಲ್ಲ ಪೂಜೆ ಎಲ್ಲ ಮಾಡಿ ವಿಗ್ರಹಗಳೆಲ್ಲ ಎತ್ಬಿಟ್ಟು ಮತ್ತೆ ತೊಳ್ಕೊಂಡಿದ್ದಾಯಿತು. ಆಮೇಲೆ ತೊಳ್ಕೊಂಡ್ಮೇಲೆ ಮತ್ತೆ ಅಭಿಷೇಕ ಮಾಡಬೇಕಿತ್ತು. ಸೊ ಅದಕ್ಕೆ ಎಲ್ಲ ಬೇರೆ ಬಟ್ಲಿಗೆ ಇಟ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಡೆ ನಮ್ಮ ಭೈರವಂಗೆ. ಆಮೇಲೆ ಹಾಗೆ ಪೂಜೆ ಮಾಡ್ತಾಯಿದ್ದೆ. ಸರಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಒರೆಸಿ ಎತ್ತಿಟ್ಕೊಂಡೆ. ಆಮೇಲೆ ಯಾಕಂದರೆ ಮತ್ತೆ ಬೇರೆ ಪೂಜೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಅದನ್ನು ತೊಳೆದು ಎಲ್ಲ ಎತ್ತಿಟ್ಕೊಂಡೆ. ಇದೆಲ್ಲ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ತಟ್ಟೆ ಇಸ್ಕೊಂಡು ಅದರಲ್ಲಿ ನಮ್ಮ ಭೈರವನ್ನೆಲ್ಲ ಇಟ್ಟು ಶಿವಪ್ಪನೆಲ್ಲ ಇಟ್ಬಿಟ್ಟು ಆಮೇಲೆ ಇನ್ನೇನು ಇವತ್ತು ಮತ್ತೆ ಇದು ಕುಂಕುಮ ನೀರಿಂದು ಅಭಿಷೇಕ, ಆಮೇಲೆ ಅರಿಶಿನ ನೀರು ಅಭಿಷೇಕ, ಗಂಧ ಅಭಿಷೇಕ, ವಿಭೂತಿ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಆಮೇಲೆ ಹಾಗೆ ಮತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಎಲ್ಲ ತೆಗೆದಿಟ್ಟು ಮತ್ತೆ ಎಲ್ಲ ತಂದ್ಕೊಂಡೆ. ವಿಭೂತಿ ಮಾಡಿದ್ದೆಲ್ಲ ಎಲ್ಲರಿಗೂ ಹಣೆಗೆ ಇಟ್ಬಿಟ್ಟು ರೆಡಿ ಮಾಡ್ಕೊಂಡು ಮತ್ತು ಕಬ್ಬಿನ ಹಾಲು ಮತ್ತು ಎಳ್ನೀರಿನ ಅಭಿಷೇಕ ಆಯಿತು. ಆಮೇಲೆಲ್ಲ ಆದಮೇಲೆ ಫೈನಲಾಗಿ ಎಲ್ಲ ಎತ್ತಿಟ್ಬಿಟ್ಟು ಫೈನಲಾಗಿ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಆಮೇಲೆ ವಿಭೂತಿ ಹಾಕಿ ಭೈರವಂಗೆ ಶಿವಂಗೆ ಎಲ್ಲರಿಗೂ ಆಮೇಲೆ ಹೂವು ಎಲ್ಲ ಹಾಕಿ ಒಂದು ಸ್ವಲ್ಪ ಅರ್ಚನೆ ಥರ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡ್ಕೊಂಡ್ವಿ. ನೀಟಾಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ಶಿವಂಗೆ ಇಷ್ಟ ಆಗಿರೋ ಬಿಲ್ಪತ್ರ ಎಲ್ಲ ಎತ್ಬಿಟ್ಟು ಒಳಗಡೆ ಇಟ್ಟೆ, ದೇವ್ರ ಮನೆ ಒಳಗಡೆ ಇಟ್ಬಿಟ್ಟು ಫೈನಲಾಗಿ ತುಪ್ಪದ ಆರತಿ ಎಲ್ಲ ಬೆಳಗ್ಗೆ ನಮ್ಮ ಶಿವರಾತ್ರಿ ಹಬ್ಬನ ಹೀಗೆ ಆಚರಣೆ ಮಾಡಿದೆ. ಸೊ ಇದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ನಾವೇನೆಲ್ಲ ಮಾಡಿದ್ದು ಅವಲಕ್ಕಿ ಪಾಯಸ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ನೋಡಿ ನಮ್ಮ ಮನೆ ಭೈರವ ಹಿಂಗೆ ಕಾಣಿಸ್ತಾ ಇದೆ ಶಿವರಾತ್ರಿ ದಿನ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಕ್ಯೂ ಇತ್ತು. ಆಮೇಲೆ ಹಾಗೆ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಮನೆಗೆ ಬಂದೆ ಅಷ್ಟೇ.